SSLC ಮಕ್ಕಳಿಗೆ ದಿನದ ಪ್ರತಿಯೊಂದು ಗಂಟೆ ಕೂಡ ಪ್ರಮುಖವಾದದ್ದು. ಸೊ ಡೇ ಅಲ್ಲಿ ಇರುವಂತಹ 24 hours ನ ನೀವು ಜಾಸ್ತಿ ಪ್ರೊಡಕ್ಟಿವ್ ಆಗಿ ಹೇಗೆ ಯುಟಿಲೈಸ್ ಮಾಡಬಹುದು ಅಂತ ನಾನು ನಿಮಗೆ 3 ಟಿಪ್ಸ್ ಹೇಳ್ತೀನಿ ಕೇಳಿ. ಫಸ್ಟ್ ಟಿಪ್ ಏನಂದ್ರೆ, ಆ ಡೇಗೆ ಡಿಸೈಡ್ ಮಾಡಿರುವಂತಹ ಮೋಸ್ಟ್ ಚಾಲೆಂಜಿಂಗ್ ಟಾಸ್ಕ್, ಅದು ಫಿಸಿಕ್ಸ್ ಆರ್ ಮ್ಯಾಥ್ ಇನ ನ್ಯೂಮರಿಕಲ್ಸ್ ಆಗಿರ್ಬೋದು, ಕೆಮಿಕಲ್ ಇಕ್ವೇಶನ್ಸ್ ಆಗಿರ್ಬೋದು, ಅಥವಾ ಗ್ರಾಮರ್ ಆಗಿರ್ಬೋದು, ಅದನ್ನ ನೀವು ಎದ್ದ ತಕ್ಷಣ ಮಾಡಬೇಕು. ಯಾಕಂದ್ರೆ ಮೈಂಡ್ ಆಗ ಫ್ರೆಶ್ ಆಗಿರುತ್ತೆ, ಎನರ್ಜೆಟಿಕ್ ಆಗಿರುತ್ತೆ. ಸೆಕೆಂಡ್ ಟಿಪ್ ಏನಂದ್ರೆ, ನೀವು ಯಾವುದೇ ಟಾಸ್ಕ್ ಮಾಡಲಿ, ಯಾವುದೇ ಕಾನ್ಸೆಪ್ಟ್ ನ ಓದಕ್ ಹೋದಾಗ ಪೊಮೊಡೋರೋ ಟೆಕ್ನಿಕ್ ನ ಯೂಸ್ ಮಾಡಿ. 25 minutes ಟಾಸ್ಕ್ ಮಾಡಿ, 5 minutes ಬ್ರೇಕ್ ತಗೊಳ್ಳಿ, ಅಂಡ್ ನೆಕ್ಸ್ಟ್ 25 minutes ಅದೇ ಟಾಸ್ಕ್ ನ ಕಂಟಿನ್ಯೂ ಮಾಡಿ. ಈ ರೀತಿ ಮೈಂಡಿಗೆ ಬ್ರೇಕ್ ಸಿಗತ್ತೆ ಅಂಡ್ ಮೈಂಡ್ ಇನ್ನೂ ಚೆನ್ನಾಗಿ ಫಂಕ್ಷನ್ ಮಾಡುತ್ತೆ. ಥರ್ಡ್ ಟಿಪ್ ಏನಂದ್ರೆ, ನೀವು ಯಾವುದೇ ಟಾಸ್ಕ್ ನ ಮಾಡ್ಬೇಕಲ್ವಾ, ಅದನ್ನ ಒಂದು ಲಿಸ್ಟ್ ಆಗಿ ಬರ್ದಿಟ್ಕೊಂಡ್ಬಿಡಿ, ಡೈಲಿ ಟಾಸ್ಕ್ ಲಿಸ್ಟ್ ಅಂತ. ಆ ಟಾಸ್ಕ್ ಮುಗ್ದಿದ ತಕ್ಷಣ ಆ ಟಾಸ್ಕ್ ನ ಸ್ಕ್ರಾಚ್ ಔಟ್ ಮಾಡ್ಬಿಡಿ. ಆಗ ನೀವು ನೆಕ್ಸ್ಟ್ ಟಾಸ್ಕ್ ಮಾಡಕ್ಕೆ ಇನ್ನೂ ಜಾಸ್ತಿ ಮೋಟಿವೇಶನ್ ಇರುತ್ತೆ. ಇದೇ ರೀತಿ ಇನ್ನೂ ಟಿಪ್ಸ್ಗೋಸ್ಕರ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.